ನಿನ್ನ ಈ ಹೀನ ಕೃತಿಯನ್ನು ಕಂಡು ಭೂಮಿಯಲ್ಲಿ ಆಕ್ರೋಶ ಉದ್ಭವಿಸಿ ಉರಿಯುತ್ತಿರುವ ಅಗ್ನಿ ಆಗುತ್ತಲೇ ಇದೆ. ಯಾವ ಮತ ಹೀನನು ಮಾಡದ ಪಾಪ ಕೃತಿಗೆ ಮನಸ್ಸು ಮಾಡಿ ಮಾನವೀಯರ ಮುಂಬಾಳಿಗೆ ಮುಳ್ಳಾಗಿ ಮೋಸ ವಂಚನೆ ಮಾಡುತ್ತಾ ಮದಿಸಿದ ಮದ್ದಾನೆಯಂತೆ ಮೆರೆಯುತ್ತಿರುವ ನಿನ್ನನ್ನು ಧ್ವಂಸ ಮಾಡಿದಾಗಲೇ ನನ್ನ ಕಾರ್ಯಕ್ಕೆ ಮೊಟ್ಟ ಮಾಡಿ ನಿನ್ನ ಬುದ್ಧಿ ಮೀರುತ್ತಿದೆ. ಚಿಕ್ಕವನು ಚೊಕ್ಕಾಗಿ ಮಾತಾಡುವ ಅನುಚಿತ ನುಡಿಯುವೆ ಅವಿವೇಕಿ, ಅನುಚಿತ ನುಡಿಯುವೆ ಅವಿವೇಕಿ. ನನ್ನ ಆವೇಶಕ್ಕೆ ಒಳಗಾಗಿ ಅಟ್ಟಿ ಗಿಂಚಿಲ್ಲದೆ ಅಟ್ಟಿಯ ಮೇಲೋಕೆ ಕಡೆ ಕಳಿಸಿಬಿಡ. ನಾಲಿಗೆ ಹಿಡಿತದಲ್ಲಿರಲಿ. ಕಂಡಂತೆ ಕಿರುಚಿ ಈ ಕೆಚ್ಚರ ಕೆರೆಯನ್ನು ಹಚ್ಚಿ ರೊಚ್ಚಿಗೆ ಬಿಸಿದು ನಿನ್ನ ಕಾಮದ ಕಂಗಳಿಗೆ ಅಂದವಾಗಿ ಕಾಣುತ್ತಿರುವ ಹೆಣ್ಣವನ್ನೇ ಮಣ್ಣು ಪಾಲು ಮಾಡುತ್ತಾ ಮನುಷ್ಯನ ಮದ್ದಾನೆ ಅಂತ ಮರೆಯುತ್ತಿರುವ ನಿನ್ನನ್ನು ಧ್ವಂಸ ಮಾಡಿದಾಗಲೇ ನನ್ನ ಆವೇಶಕ್ಕೆ ಚಿರಶಾಂತಿ. ನಿಲ್ಲು, ಕದನ ವೀರದಂತೆ ಮುನ್ನುಗ್ಗದಿರು. ನನ್ನನ್ನು ಕೆಣಕಿ ಮಣ್ಣು ಮುಕ್ಕದಿರು. ಕ್ರಿಮಿಯನ್ನು ತಿಕ್ಕಿ ನಾಶ ಮಾಡಿದಂತೆ ಕ್ಷಣಾರ್ಧದಲ್ಲಿ ನಿನ್ನನ್ನು ಅಟ್ಟಿ ಯಮಲೋಕಕ್ಕೆ ಕಳಿಸಿಬಿಡುತ್ತೇನೆ. ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮಿಬ್ಬರನ್ನು ಕ್ಷಣಾರ್ಧದಲ್ಲಿ ಸುಟ್ಟ ಭಾಷಣ ಮಾಡಿಬಿಡುತ್ತೇನೆ. ಹೊಲದಾಗ ಬೆದ್ರ ಗೊಂಬೆ ನಿಂತಾನ ಹೆಂಗ ನಿಂತ ನೋಡ್ರಿ ಸೂರ. ಅಲ್ಲ ಅಪ್ಪರ ಬಿಡ್ಬೇಡ್ರಿ ಮಗಣ್ಣ, ಸುಟ್ಟ ಹಾಕ್ರಿ. ಹೋರು ಹೊರಗ ಕಡೆ ಗೋಪಿ ಕೊಲ್ಬೇಡ, ಬಿಟ್ಬಿಡು ಅದನ್ನ. ಸಾಧ್ಯವಿಲ್ಲ. ದೇಶದಲ್ಲಿ ಅಧರ್ಮದ ಅತಿರೇಕವಾಗಿ ಅಜ್ಞಾನಿಗಳ ಅವತಾರ ಅತಿಯಾಗಿದೆ. ಎಲ್ಲಿ ನೋಡಿದಲ್ಲಿ ಇಂಥ ದುಷ್ಟ ಶತ್ರುಗಳ ಅತಿಯಾಗಿ ಅವತಾಗಿದೆ. ಇಂಥ ಕೆಟ್ಟ ಕ್ರಿಮಿಗಳನ್ನು ನಾಶ ಮಾಡಿದಾಗಲೇ ದೇಶಕ್ಕೆ ಸುರಕ್ಷೆಯ ಕಾಲ. ಸುರೇಂದ್ರ, ಹೆಣ್ಣು ಬೇಕೇನೋ ನಿನಗೆ? ಹೆಣ್ಣು ನಿನ್ನಂತರಂಗದಲ್ಲಿ ಹುದುಗಿದ ದುಷ್ಟ ಶಕ್ತಿಯನ್ನು ಸುಟ್ಟು ಅಂತ್ಯಗೊಳಿಸಿವೆ. ಇಂದಿಗೆ ಮುಗಿಯಿತು ಮಗನೇ ನಿನ್ನ ಕ್ರಾಂತಿ. ಇನ್ನೂ ಬಿಟ್ಟಿದೆ ನಿನಗೆ ಭ್ರಾಂತಿ. ನಿನ್ನನ್ನು ಕೊಂದು ಹಿಂದೆ ಮಾಡುವೆನು ಎಲ್ಲರ ಮನಸ್ಸಿಗೆ ಶಾಂತಿ. ಅಪ್ಪರ ಹೊರತನ ನಿಂದಕ್ಕೆ ಹೋಗ್ಬೇಡ್ರಿ. ಬಾಳತನ ಇಂತ ಹುಳ ಹೊರದ್ ಬಿಟ್ರ ಇವು ಎಲ್ಲ ನಮ್ಮನ್ನ ತಿಂತಾವ. ಹಾಕ್ರಿ, ಅವ್ರನ್ನ ಬಿಡಕ ಹೋಗ್ಬೇಡ್ರಿ. ಅಮ್ಮ, ನೀನು ಸುಮ್ಮನೆ ಅಮ್ಮ. ಬೇಡ ನೋಡಿ, ಏನಾದ್ರೂ ಆಗಲ್ಲ. ಕೊಲೆ ಮಾಡಿದ್ರೆ ಆಗಿದೆ. ಅಮ್ಮ, ಪವಿತ್ರ ದಂಪತಿಗಳ ಶಿರ ಹರಸವದಲ್ಲಿ ವಿರಸೆ ಎಬ್ಬಿಸಿದ ಇವನನ್ನು ಕಡು ಬಡವರ ಬಾಳವರು ಒಳ್ಳೆಯೇ ಕತ್ತರಿಸುತ್ತ
ಸುಖ ಸಂಸಾರದ ಬಳ್ಳಿಯನ್ನೇ ಕಳೆದರು ಸುತ್ತ ಎಲ್ಲರಿಗೂ ಶಿವ ಸ್ವಪ್ನವಾಗಿ ನಿಂತಿರುವ ಇವನನ್ನು ಬಿಟ್ಟು ಬಿಡಲೇ ಇಲ್ಲ. ಈ ಬೇಟೆ ನನಗೆ ಸೇರಿತ್ತು, ಇದನ್ನು ಕೊಲ್ಲದೆ ಬಿಡಲಾರೆ. ಇವನು ಮನುಷ್ಯ ಅಲ್ಲ, ಮನುಷ್ಯ ರೂಪದ ರಾಕ್ಷಸ. ಈಗಾದ್ರೂ ಬುದ್ಧಿ ಬಂತೇನು? ನನ್ ಮಗ ಹೇಗ್ ಬೆಳೆದಿದ್ದಾನೆ ನೋಡು. ನನ್ ಮಗನಿಂದನೇ ಸಾವನ್ನ ಅನುಭವಿಸ್ಬೇಕಾಗುತ್ತೆ. ಕೇಳಿದೇನು ನನ್ನ ತಾಯಿ ಹೇಳಿದ ಹಿತೋಪದೇಶದ ಸಾರವನ್ನು? ಈಗಲಾದರೂ ಅರ್ಥವಾಯ್ತೇ ನಿನ್ನ ಮತಿಗೆ? ನನ್ನ ತಾಯಿ ಎಂತವಳು ಎಂಬುದು ಅರಿತು ನಡೆಯುವ ಬುದ್ಧಿ ನಿನ್ನಲ್ಲಿದ್ದರೆ ನೀನೇಕೆ ಈ ಸ್ಥಿತಿಗೆ ಬರುತ್ತಿದ್ದೆ? ಸತ್ಯಕ್ಕೆ ನ್ಯಾಯಕ್ಕೆ ಬೆಲೆಬಾಗಿ ಸಕಲ ಯುವ ಜನಾಂಗಕ್ಕೂ ಆದರ್ಶಪ್ರಾಯನಾಗಿ ನಡೆದಿದ್ದರೆ ಇಂದು ನಿನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ. ಹೌದು, ಇರಲಿ. ನನ್ನ ತಾಯಿಯ ಪವಿತ್ರ ಪಾದಗಳನ್ನು ಮುಟ್ಟಿ ನೀನು ಮಾಡಿದ ಹೀನ ಕೃತ್ಯಗಳನ್ನು ಕ್ಷಮೆ ಕಳ್ಕೋ. ಹಗರ್ಕ ಬರಕ್ ಹೋಗ್ಬೇಡ. ಜೋರ್ ಜೋರ್ ಹೆಜ್ಜೆ ಹಾಕೊಂಡು ಬಂದು ಕಾಲು ಬೀಳ್ಬೇಕ. ಯಾಕ ಕಣ್ಣಿ ಕಿಸೆ ಕತ್ತಿಲ್ಲ, ಕಿತ್ತು ಹೋಗಿ ನೆನಕನ್ನು ಹೊರಗ. ಅಪ್ಪರ ಬಿಡಕ್ ಹೋಗ್ಬೇಡ್ರ. ಸೊಕ್ಕ ಮಾಡೈತಿ ಅವನು, ತಿಂಡಿನ ಮಾಡೈತಿ ಅವನು, ಸುಟ್ಟ ಮಾಡೈತಿ ಕಾಲಿಗೆ. ಅಲ್ಲ ಈಗ ಮತ್ತೆ ನೋಡ್ದ ಕಣ್ಣಿ ಕಿಸದ. ದೀಪ, ನನ್ನನ್ನು ಕ್ಷಮಿಸಿಬಿಡು. ಮನುಷ್ಯತ್ವವನ್ನು ಮರೆತು ನಿನಗೆ ಕೊಡಬಾರದ ಕಷ್ಟವನ್ನು ಕೊಟ್ಟು, ಮನುಷ್ಯತ್ವವನ್ನು ಮರೆತು ನಿನಗೆ ಕೊಡಬಾರದ ಕಷ್ಟವನ್ನು ಕೊಟ್ಟ ಪಾಪಿ ನಾನು. ನಿನ್ನ ಜೀವ ದಾಂಪತ್ಯದಲ್ಲಿ ವಿರಸವನ್ನು ಹುಟ್ಟಿಸಿ ದೇವತೆ ಅಂತ ನಿನ್ನ ಮೇಲೆ ಜಾರಣೆಯ